ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಪುಣ್ಯಭೂಮಿಗೆ ತುಂಬಾ ಋಣಿಯಾಗಿರುತ್ತೇನೆ. ಇಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೇನೆ. ಇನ್ನು ಮೇಲೆ ನನ್ನ ಹುಟ್ಟೂರು ಜನರು ಸೇವೆ ಮಾಡ್ತಿರ್ತ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್. ಸರ್, ತಮ್ಮ ಶೌರ್ಯ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ಸರ್. ಏನು ಸರ್, ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವ್ರು ನಿಮ್ಗೆ ಹಣದ ರೂಪದಲ್ಲಿ ಬಕ್ಷಿಸ್ ಅಂತ ಕೊಟ್ಟರೆ ಆ ಹಣ ನಂಗೆ ಬೇಕಾಗಿಲ್ಲ. ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸ್ಬಿಟ್ರಿ ಸರ್. ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ, ರೋಡ್ಗಳದು, ಆಸ್ಪತ್ರೆಗಳಿದ್ದಿಲ್ಲ, ಆಸ್ಪತ್ರೆಗಳದು, ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ಈಗ ಅವರೆಲ್ಲರೂ ಶಿಕ್ಷಣ ಹೊಂದಿ 2 ಕ್ಯಾಶು 2 ಪ್ಯಾಡ್ ಬರೆಸ್ತಾ ಇದ್ದಾರೆ ಸರ್. ಇದಕ್ಕೆಲ್ಲ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ, ಸಹಕಾರವೇ ಕಾರಣ. ನನಗೆ ಜನ್ಮ ನೀಡಿದವಳು ನನ್ನ ತಾಯಿ, ಹೆಸರು ತಂದುಕೊಟ್ಟವಳು ಭೂತಾಯಿ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳನ್ನು 2 ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದ್ದಳು. ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಗುರು ಹಿರಿಯರ ಅನುಭವದ ಪಾಠವನ್ನು ಹೇಳಿಕೊಟ್ರು. ನನ್ನ ಶ್ರೀಮತಿ ಸುಮತಿಯವರು 3 ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ಈ ಮನೆಯನ್ನು ನಂದಾದೀಪವಾಗಿ ಬಾಳಿ ಬೆಳಗಿದವಳು. ಇವರೆಲ್ಲರಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ತುದಿ ಮುಟ್ಟಿಸ್ಬಿಡುವ. ಖಾಲಿ ಆಯ್ತು. ಒಂದು ವಿಷಯ ನಾನು 100 ಜನಕ್ಕೆ ತಿಳಿಸಲೇಬೇಕು. ಪ್ಲೀಸ್ ಸರ್, ಪ್ಲೀಸ್. ಕಾಶ್ಮೀರದ ಗಡಿಯಲ್ಲಿ ನಿಂತು 1000 ಜನ ಟೆರರಿಸ್ಟ್ಗಳು ಸುಟ್ಟಾಕಿ ಜೀವಂತವಾಗಿ ನನ್ನ ಹುಟ್ಟೂರು ಕಿರಿಸೂರು ಗ್ರಾಮಕ್ಕೆ ಕಾಲಿಟ್ಟಿದ್ದನೆಂದರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಮೊದಲೇ ಊರಿಂದ ಆಯಸವಾಗಿ ಬಂದಿದ್ದೀರಿ. ಒಂದ್ ಹಂಡೆ ನೀರ್ ಕಾಸಿದೀನಿ, ಮೊದಲು ಜಳಕ ಮಾಡಿ ನಡೀರಿ. ಸ್ನಾನ ಆಮೇಲೆ ಮಾಡಿದ್ರೆ ಆಯ್ತು. ಸ್ನೇಹಿತರು ಮನೆಯವರೆಗೆ ಬಂದಿದ್ದಾರೆ, ಬರುವಾಗ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ. ಆ ಸಟ್ಟು ನಂಗೆ ಬೇಕು ಸರ್, ಆ ಸಟ್ಟು ನಂಗೆ ಬೇಕು ಸರ್, ಆ ಸಟ್ಟು ನಂಗೆ ಬೇಕು ಸರ್. ಎಂದ್ರಲ್ಲೇ ಯಾ ಸಟ್ಲಿ ಟಕಳೆ ಅದ ಅಂದ್ರಲ್ಲ ಆಪಲ್ ಸೆಟ್. ನಿಮ್ಮ ಮೌನ ಅವ್ರು ತಿನ್ನು ಆಪಲ್ ಹೇಳಕತ್ತಾರ, ಈ ಮಗ ಸಟ್ಟಿಗೆ ಹೋಗ್ಯ. ನೀವು ಆಪಲ್ ಸೆಟ್ ತಿಂತಾರ ಇವರು? ಈ ಆಪಲ್ ಸಟ್ ತೊಗೊಂಡು ಏನು ಸೋನುಗೌಡ ಅನ್ಕತ್ತೆ ವಿಡಿಯೋ ಮಾಡವನ. ಆ ಸಟ್ ತೊಗೊಂಡು ಏನು ಮಾಡ್ತೀವಿ ಬಿಡ್ರಿ. ಮತ್ತು ಅಪ್ಪಾರ ನಾವೊಂದೆರಡು ಸಾಮಾನು ಹೇಳಿದ್ನಲ್ಲ ತಂದ್ರನ, ಬರೋ ಹೊತ್ನಾಗ 1-2 ಚಲೋ ಚಡ್ಡಿ ಹೇಳಿದ್ನಲ್ರಿ. ಎಲ್ಲಿ ಅರ್ಬಿ ಒಳಗಿನ ಇಲ್ಲಿ ತಡಿವಲ್ರಿ ಎಂಥವ್ ತರ್ತಾಳ ನಮ್ಮವ್ವ. ಬಿಸಿಲಿಗೆ ಒಣಾಕಿದಲ್ಲಿ ತೂತ್ ಬೀಳಾಕತ್ತವ್ರಿ. ಅಲ್ಲಿ ಹೋದ್ರೆ ಒಂದು 6-7 ತಿಂಗಳಾರ ಬರ್ತಾವ್ರಿ, ಗಟ್ಮುಟ್ಟಿರ್ತಾವ. ಒಂದು ಕೆಲಸ ಮಾಡು, ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ, ನೀನೇ ಹೋಗಿ ತರುವಂತೆ. ಕಾರ್ಡ್ ನನ್ನ ಕೈಯಾಗ್ರಿ. ಕಾರ್ಡ್ ತೊಗೊಂಡಿನ ಬೆಳಗಾವ್ ಕ್ಯಾಂಟೀನ್ ಮುಟ್ಟಿರಂಗಿಲ್ಲ. ಒಟ್ರು ದೋಸ್ತರು ಫೋನ್ ಹಚ್ತಾರ್ರಿ. ಏನಂತ? ಬರೋ ಹೊತ್ನ್ಯಾಗ 4 ತೊಗೊಂಬ, 2 ತೊಗೊಂಬ, ಎಲ್ಲಿ ಕೈ ಚೀಲ ಹಿಡ್ಕೊಂಡು ಅಲ್ಲಿ ಬ್ಯಾಡ್ ಬಿಡ್ರಿ. ಅವ್ರಿಗೆ ಹೇಳ್ರಿ ತವ್ರ ಮನೆಗೆ ಹೋದಾಗ ಅಲ್ಲಿ ಇದ್ರಾಗ ಸಿಗ್ತಾವ್ರಿ. ಎದ್ರಾಗ ಸಿಗ್ತಾವ ಅದ್ರಾಗ? ಹಾಂ ಹುಬ್ಳ್ಯಾಗ ಸಿಗ್ತಾವ. ತುಂಬ ರೀ, ಸೇಬು ಹಣ್ಣಿನ ಬೇಡ, ನಿಮಗೆ ಇಷ್ಟ ಅಂತ ಹೋಳಿಗೆ ಮಾಡಿದ್ದೀನಿ. ಅಯ್ಯಪ್ಪ, ಹೋಳಿಗೆ ನಮ್ಗೆ ಹೋಳಿಗೆ ಅಂದ್ರೆ ಅಲರ್ಜಿ. ನಮ್ಗೆ ಏನಿದ್ರು ಕಡಲ್ ಚಡ್ಡ ಚಡಲ್ ಅಂದ್ರೆ ಆಯ್ತು ಬರ್ರಿ. ಆಯ್ತು, ಫ್ರಿಜ್ನಾಗ ಇಟ್ಟಿದ್ದು ಬರ್ರಿ. ನಮ್ಮ ಮಗ ಮಹೇಂದ್ರ ಬಂದ. ಓಹೋ, ಆ ಮಹೇಂದ್ರ ಬೆಲೋರ್ 1.7 ಪಿಕಪ್ ನಂದ್ರ ದಿಬ್ಬದಲ್ಲಿ ಏರಿಸಿ. ನಾನು ಹೇಳಿದ್ದು ಗಾಡಿ ಅಲ್ಲಪ್ಪ, ಬಾಡಿ ಬಗ್ಗೆ ಮಾತಾಡಕತ್ತೀರ. ಯಾರ್ದಿವ್ರ ಬಾಡಿ? ಅವ್ರ ಮಗಲೇ ನಿಮ್ಮಲ್ಲಿ ತಿನ್ನೋದ್ನ್ಯಾಗ ಪಟ್ಟಿ ಅಂಗಡಿ ಮುಂದೆ ತಲೆಗೆ ಬಡ್ದು ಹೋದಲ್ಲ. ಹಿಂಗೆ ಕೈಯಾಗ ಬರೆದು ಹೋದಲ್ಲ ಅವದಲ್ಲ. ಹೋಪ್ಲೆಸ್ ಫೆಲೋ. ಏನ್ರಿ ಎಂಥ ಮಗ ಜನ್ಮ ಕೊಟ್ಬಿಟ್ರಿ ನೀವು. ನೀವು ನೋಡ್ರಿ ಎಂಥ ಸೂಕ್ಷ್ಮದ್ರಿ ನೀವು ಸ್ವಲ್ಪ ಕೈ ಮೇಲೆ ಏನ್ರ ಬರ್ಕೊತೀರ, ಅವ್ನು ಕೈ ತುಂಬ ಬರ್ಕೊಂಡ್ಬಿಟ್ಟಿರ್ತಾನ. ನಾವು ಹಚ್ಚಿ ಹಾಕ್ಸ್ಬಿಡ್ರಿ, ಹಂಗೆ ಹಚ್ಚಿ ಸರ್ ಕಟ್ಟದನ್ರಿ. ಇವತ್ತು ಊರಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ತಾನೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರು ಸುತ್ತೋಕೆ? ಮಹೇಂದ್ರ, ನನ್ನ ಸ್ವಾಗತ ಮಾಡಬೇಕಿದ್ದು ನಾನು 100 ಜನ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ದು. ಆ 1000 ಜನಗಳ ಮಧ್ಯೆ ನನ್ನ ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇತ್ತು. ಅಲ್ಲೆಲ್ಲೂ ನಿನ್ನ ಸುಳಿವೆ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಲ್ಲ. ಹೇಗಿದೆಯೋ ಕಂದ? ಕಾಣ್ತಾ ಇದ್ದೇನೆ ಅಂದೆ. ಯಾಕೆ ಕಾಣ್ತಾ ಇದ್ದೀರಂದ್ರೆ ಏನಾಯ್ತು? ನನ್ನ ಮಗ ಅಂದ ಮೇಲೆ ಒಳ್ಳೆ ಮಣ್ಣಮತ್ತಿದ್ದಾಗಿದೆಯಲ್ಲ. ಅಂದಾಗೆ ಯಾರೀ ಹುಡುಗಿ? ಇವಳು ನನ್ನ ಹೆಂಡತಿ ಅದಾಳ, ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳಾನ? ನನ್ನ ಹೆಂಡತಿ ಶರ್ಮಿಳಾ.
ಯಾರಿಯೋ ನೀನು ಹೇಳ್ತಿರೋ ಮಾತು ಕರೆನ ಐತಿವಾ ಕರೆನ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಹೆಣ್ಣು ಮುಂದೆ ಮನೆಯಾಗ ಇರ್ತಾಳು. ಇಷ್ಟೇ ಸಾಕು, ಇನ್ನು ನಾನೇನಾದ್ರೂ ಹೇಳಬೇಕು? ಸಾಕಪ್ಪ ಸಾಕು. ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸ್ವಾರ್ಥಕ್ಕಾಗೋಯ್ತು. 3 ದಶಕಗಳ ಕಾಲ ಗಡಿಯಲ್ಲಿತ್ತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದ ಕಾಣಿಕೆಯನ್ನೇ ಕೊಟ್ಟೆ. ನೀನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ, ಒಳ್ಳೆ ಮನತನದ ಹೆಣ್ಣು ನೋಡಿ ನಿನ್ನ ಮದುವೆ ನಾವು ಮಾಡ್ತಿದ್ವಲ್ಲೋ. ನಿಮ್ಮ ಮಾತಿನ ಅರ್ಥ ನಾನು ಲಜ್ಜೆಗೆಟ್ಟವಳು, ನೀತಿಗೆಟ್ಟವಳು, ಬೀದಿ ಬಿಕಾರಿ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ಹಲೋ, ನೀವೇನೇ ಮಾತಾಡ್ಬೇಕಂದ್ರು ನಾಲ್ಗಿ ಮೇಲೆ ಹೇಳ್ತಾ ಇಟ್ಕೊಂಡು ಮಾತನಾಡಿ. ನೋಡುವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ನಾಯಿನ್ ನೋಡಿ ಕುನ್ನಿ ತರಬೇಕಂತ, ತಾಯಿನ್ ನೋಡಿ ಕನ್ಯಾ ತರಬೇಕಂತ. ಏನ್ರಿ ಇದು? ನಿಮ್ಮ ತಾಯಿ ನಿಮ್ಮ ಕಣ್ಣಿದ್ರೆ ನಾನು ಕೀಳು ಜಾತಿಯವಳು, ನೀತಿಗೆಟ್ಟೋಳ ಮಗಳು, ಯಾರಿಲ್ಲ ಅನಾಥೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ರು ಕೇಳುತ್ತ ಸುಮ್ಮನೆ ನಿಂತಿದ್ದೀರಲ್ಲ, ನಿಮ್ಗೇನು ಪರಿಣಾಮನೇ ಆಗ್ತಿಲ್ವೇನ್ರಿ? ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲಸಕ್ಕ ನನ್ನ ಹೊಟ್ಟೆ ಉರಿಯಾಕತ್ತವ. ಆ ಸಂಕಟ ನನ್ನ ಮಗನಿಗೆ ಮಾತಾಡಕತ್ತೀನಿ. ಸಾಕ್ ಸುಮ್ನಿರು. ಏನು ಮುಂದೆ ನೀನೇನೇ ಮಾತಾಡ್ದಿದ್ರು ನನ್ನ ಜೊತೆನೇ ಮಾತಾಡ್ಬೇಕು. ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಇವಳು ನನ್ನ ಹೆಂಡತಿ. ಹೆಣ್ಣು ಮುಂದೆ ನನ್ನ ಹೆಂಡತಿಗೆ ನೀನು ಏನು ಅನ್ಕುಡ್ದು? ಏನು ಸುಮ್ತಿ, ಒಂದೇ ಒಂದು ಕತ್ತಿರೋ ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ. ನಮಗಿರುವುದು ಇವನೊಬ್ಬನಿ ಮಗ, ನಾವು ಕೂಡ ಇವನನ್ನು ಹಾಗೆ ಬೆಳೆಸಿಬಿಟ್ಟಿವಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ. ಅಂದ್ರೆ ಹೇಳಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿ ನಂತೀಯೇನ? ಹೇಳೋ, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ? ಇಲ್ಲಿ ನಿನಗೆ ಶಲಟ್ ಹೊಡೆದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಇಲ್ಲಿ ಯಾವ ಸೈನಿಕರು ಇಲ್ಲ, ಇದೇನು ಯುದ್ಧ ಭೂಮಿನೂ ಅಲ್ಲ. ಏನ್ ಮುಂದೆ ಏನೇ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾದ್ರು ಮಾತಾಡಿದ್ರೆ ನಿನ್ನ ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೇರಿ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನೆ ಮಗ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ. ಸುಮ್ತಿ, ಈಗ ಬೈದು ಒದಿರಾಡಿದ್ರೆ ಏನೇ ಪ್ರಯೋಜನ? ಮಕ್ಕಳನ್ನು ಹೇಗೆ ಬೆಳೆಸಬೇಕಂತ ಮನೆಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು. ಒಬ್ಬಡಿ ಮಗ ಅಂತ ಅವನಿಗೆ ಕಷ್ಟ ಕೊಡದೆ ಅವನಿಷ್ಟನಾಗಿ ಬೆಳೆಸ್ಬಿಟ್ಟಿವಲ್ಲ, ಅದರ ಪ್ರತಿಫಲ ಇದು. ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ, ಅದ್ರ ಜೊತೆ ಸಂಸ್ಕಾರ ಕಲಿಸ್ಬೇಕು, ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ್ಕಾಗ್ತದೆ ಕಣೆ. ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಟ ಸರಮಾನ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ತಾಯಿ ಆದವಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ, ಪಕ್ಕದಾಗ ಇಂಥ ಒಬ್ಬಕಿ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರ್ರಿ, ಮರೆತು ಬಿಡ್ತಾರ. ಮುಗಿತೇನವಾ? ಮಾತಾಡ್ದೆಲ್ಲ ಮುಗಿತೇನು? ಇನ್ನು ಎಷ್ಟು ಸಲ ಹೇಳ್ಬೇಕಲ್ಲ ನಿನಗೆ ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತ? ನೀನು ನನ್ನ ಪಾಲಿನ ತಾಯಿಯಲ್ಲ, ನನ್ನ ಪಾಲಿನ ಏನಂದ್ರೆ ಅವಿವೇಕಿ,
9 ತಿಂಗಳು ಎತ್ತು ಹೊತ್ತು ಎದೆ ಹಾಲು ಕುಡಿಸಿ ಜೋಪಾನ ಮಾಡಿ ತಾಯಿ ಬಗ್ಗೆ ಇಷ್ಟೊಂದು ಕೇಳಿದ ಮಾತಾಡ್ತಾ ಇದೀಯಾ? ಏಯ್! ನೀನು ಏನು ಉಸಿರಾಡ್ತಿದ್ದಿ ನೋಡು, ಆ ಉಸಿರಿನ ಒಂದೊಂದು ಕಣ ಕಣನು ನಿನ್ನ ತಾಯಿ ನಿನ್ನ ನೀಡಿದ ಭಿಕ್ಷೆ ಕಣ, ಭಿಕ್ಷೆ. ಸುಮತಿ, ಎಂತ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಮೊದಲೇ ಗೊತ್ತಿದ್ರೆ ಹುಟ್ಟಿದಾಕ್ಷಣವೇ ಗಟ್ಟಿ ಜೀವ ಮಾಡಿ ಸುಟ್ಟು ಹಾಕಿ ಬಿಡ್ತಾ ಇದ್ವಿ. ಇವತ್ತಿನ ದಿನ ಇಂಥ ಸಂಕಟ ಸರಬಾಲಿಗೆ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ. ಇಷ್ಟಿಲ್ದ ಹೇಳರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು. ಅಂದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಾ ಇದ್ದೀರಾ ತಾವು? ಬಡ್ಕೊಂಡೆ ನಿಮಗೆ ಮೊದ್ಲೇ ಬಡ್ಕೊಂಡೆ. ಪ್ರೀತಿ ಪ್ರೇಮ ಅಂತ ನನ್ನ ಬೆನ್ನತ್ ಬರಬೇಡಿ ಅಂತ. ನನ್ನ ಮಾತು ಎಲ್ರಿ ಕೇಳ್ತೀರಾ? ಈ ಗಂಡಸರೇ ಇಷ್ಟು ತಂದೆ ತಾಯಿ ಗುಲಾಮರಾಗಿ ಬಿದ್ದಿರ್ತೀರಾ? ಅವ್ರು ಹೇಳ್ದಂಗೆ ಕೇಳಿ ಅವರ ತಗದ ಕನ್ಯನ್ನೇ ಮದುವೆ ಆಗಿ ಅವ್ರ ಕಣ್ಣು ಮುಂದೆ ಹಾಯಾಗಿರೋದನ್ನ ಬಿಟ್ಟು ಪ್ರೀತಿ ಪ್ರೇಮ ಅಂತ ನಮ್ಮಂತ ಬಡ ಹುಡುಗಿನ ಜೀವನ ಯಾಕ್ರಿ ಹಾಳು ಮಾಡ್ತೀರಾ? ನೋಡಮ್ಮ, ನೀನು ಯಾರು ಅಂತ ಒಂದು ಗೊತ್ತಿಲ್ಲ ನಮಗೆ. ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ಹೆತ್ತವರು ತಮ್ಮ ಮಕ್ಕಳ ಬಗ್ಗೆ 10 ಕನಸು ಕಟ್ಕೊಂಡಿರ್ತಾರೆ. ಹಾಗೆ ನಮಗಿರೋದು ಇವನು ಒಬ್ಬನೇ ಮಗ. ಈ ಒಬ್ಬನೇ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ. ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರು ಆಗ್ತದೆ ನಾನು ಭಾವಿಸಿರ್ಲಿಲ್ಲ. ನೀವು ಕಣ್ಣೀರ್ ಹಾಕ್ತಾ ಇದ್ದೀರಾ? ಬೇಡರಿ, ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಸೆದೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ರೀ, ಹಾಕಬಾರ್ದು. ಸತ್ಯ, ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳಿಗೆ ಅಕ್ಕೆಲ್ಲ ಕೊಂದು ಹಾಕ್ತಾ ಇದ್ದೆ. ಈ ನನ್ನ ಕೈಯಲ್ಲಿ ಕೋವಿಲಿಂದ ಶರಾರ್ಥರಿ ಸುಟ್ಟು ಬಿಸಾಕ್ತಾ ಇದ್ದೆ. ಆದ್ರೆ ಏನ್ ಮಾಡೋದು? ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆಯಲ್ಲ, ಇದಕ್ಕೇನ್ ಮಾಡ್ಲಿ? ಏನ್ರಿ ಮಾಡಕ್ಕಾಗುತ್ತೆ? ಕಟ್ಟಿದ ಗೂಡನ ಗೆದ್ದಲ ಹುಳ ತಿಂದು ತೇಗಿದಾಗ ಮತ್ತೊಂದು ಗೂಡು ಕಟ್ಟಬೇಕು ವಿನಃ ಸತ್ತೋಗೋ ಪ್ರಯತ್ನ ಮಾಡಬಾರ್ದು. ಗೊತ್ತಾಯ್ತು ನನಗೆ. ನಾನು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು ರೀ. ನೀವಾಗಿ ನನ್ನ ತವ್ರ ಮನೆ ಬಿಟ್ಟು ಬರ್ತೀರೋ ಅಥವಾ ನಾನಾಗಿ ಹೋಗ್ಲು? ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನೇ ಹಾಕಿರ್ಬೇಕು. ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಊರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ಇರುವುದೇ ಬೇಡ. ಪ್ರಪಂಚ ಬಲು ವಿಶಾಲವಾಗಿದೆ. ದೂರ ದೂರ ಹೋಗ. ಅಪ್ಪ ಮಹೇಂದ್ರ, ನಿಲ್ಲಪ್ಪ. ಏನಂದೆ ನೀನು? ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸ್ಬೇಕಂತ ಬಯಸ್ತಾ ಇದೀಯಾ? ನಿಜ ಕಣೋ, ನಿಜ. ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹುದೂರ ಹೋಗುವುದು ಸಹಜ. ಹಾಗೆ ನೀನು ಹಕ್ಕಿ ಅಲ್ಲ, ಪಕ್ಷಿ ಅಲ್ಲ, ಕಾಡು ಮೃಗಾನೂ ಅಲ್ಲ. ನಮ್ಮಿಬ್ಬರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರುಳಿನ ಕುಡಿ ನೀನು. ಮನುಷ್ಯನಾದವನಿಗೆ ಮಾನವೀಯತೆ ಬೇಡೇನೋ? ಒಂದೇ ಒಂದು ಸಲ ನೆನಪು ಮಾಡ್ಕೋರು ಮಹೇಂದ್ರ. ನೀನು ಹುಟ್ಟು ಬೆಳೆದದ್ದು ಇದೇ ಮನೆಯಲ್ಲಿ. ಆ ಚಂದ್ರನ ಬೆಳದಿಂಗಳಲ್ಲಿ ಈ ಮನೆ ಅಂಗಳು ತುಂಬಾ ನಲಿದಾಡಿದ್ದು ಇದೇ ಮನೆಯಲ್ಲಿ. ನೀನು ಚಿಕ್ಕವನಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆನಿಟ್ಟು ತೊಟ್ಟಿಲಲ್ಲಿ ನಿಂದಿಗೆಟ್ಟು ನೀನು ಸಿಟ್ಟು ಬಂದಳುತ್ತಾ ಇರಬೇಕಾದ್ರೆ ನೀನು ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸೋದು ಇದೇ ನನ್ನ ಕನಸಿನ ಸ್ವರ್ಗದಂತ ಮನೆಯಲ್ಲಿ. ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗ್ಬೇಡಪ್ಪ. ಬೇಕಾದ್ರೆ ನಾನು ನಿನ್ನ ಕೈ ಮುಗಿದು ಕೇಳ್ತೀನಿ. ನೋಡಮ್ಮ, ತಿಳಿದ ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದ್ದೀಯ. ನಾವಿಬ್ರು ಗಂಡ ಹೆಂಡತಿ ಸಂತೋಷವಾಗಿ ನನಗೆ ಈ ಮನೆ ಸೊಸೆ ಎಂದು ಒಪ್ಪುತ್ತೇವೆ. ಆದ್ರೆ ಈ ಮನೆ ನಂದಾದೀಪವಾಗಿ ಬಾಳಿ ಬೆಳಗ್ಬೇಕಮ್ಮ ನೀನು. ಅಪ್ಪ ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆ ಗಣತಿ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಅಪಕೀರ್ತಿ ಬರದಾಗಿ ನಡ್ಕೊಂಡು ಹೋಗ್ಬೇಕು. ಈಗಲಾದ್ರೂ ಸಂತೋಷ ಆಯ್ತಾ? ಕರ್ಕೊಂಡು ಹೋಗಪ್ಪ ನೀನು ಹೆಂಡತಿನ ಒಳಗಡೆ.
ಕ್ಷಮಿಸ್ಬಿಡಿ ಅಂದ್ರೆ ನಿಮ್ಮ ಆಸೆಯಂತೆ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ ರೀ, ನನ್ನಿಂದ ಆಗ್ಲಿಲ್ಲ. ಸುದ್ದಿ ಯಾವ ಜನ್ಮದ ಕರ್ಮದ ಫಲಾನೋ ಏನೋ, ನಮ್ಮ ಮಗ ನಮ್ಮಿಷ್ಟದಂತೆ ಬೆಳಿಲಿಲ್ಲ ಕಣೆ, ನಮ್ಮಿಷ್ಟದಂತೆ ಬೆಳಿಲಿಲ್ಲ. ಅವನಿಗೆ ಬಡಿದು ಬೈದು ಬುದ್ಧಿ ಹೇಳಲು ಅವನೇನು ಚಿಕ್ಕವನಲ್ಲ. ಸಸಿ ಇದ್ದಾಗ ಬಾಗಿದ ಮರ ಹೆಮ್ಮರವಾದ ಮೇಲೆ ಬಾಗುವುದೇನೆ. ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ, ತಂಪನ್ನು ಆಶ್ರಯಿಸಿ ಬಂದವರಿಗೆ ತಂಪನ್ನು ಏರಿತಾ ಇಲ್ಲ, ಹಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ. ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ, ಬರಡು ಮರ. ಯಾಕೆ ಚಿಂತೆ ಮಾಡ್ತೀಯ? ಆ ಭಗವಂತನು ತೋರೋ ದಾರಿಯಲ್ಲಿ ನಡೀತಿರುವ ಯಾತ್ರಿಕರಷ್ಟೇ ನಾವು. ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿದ್ರಾಯ್ತು. ಯಾವ್ದಕ್ಕೂ ಚಿಂತೆ ಮಾಡಬೇಡ, ನಡೆ ಒಳಗಡೆ. Get low when the whistle go. ಹಲೋ, ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ದುಡ್ಡು ಬಂದಿದೆಯಪ್ಪ. ಅಲ್ಲಪ್ಪ, ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೆ ಬಂದಿದ್ದಾರೆ. ನಿನ್ನ ಕೈ ಮುಗಿತೀನ್ವೋ, ಇವತ್ತೊಂದು ದಿನ Get low when the whistle go. ಸುಮ್ನೆ ಕೇಳಿ ಬಿಡು, ಏನಾಯ್ತು ಈಗ ಅಂತದ್ದು? ಅದೇ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. ಗ್ರಾಚ್ಯುಟಿ, PF, ಇವನ್ ಪಗಾರ ಸೇರಿಸಿ ಒಂದು 51 ಲಕ್ಷ ಬಂದಿದೆ. ಇನ್ನೂ 20 ಲಕ್ಷ ಕಡಿಮೆ ಆಯ್ತಲ್ಲ, ಆ ದುಡ್ಡು ನನಗೆ ಬೇಕು. ಅಷ್ಟೊಂದು ದುಡ್ಡು ನಿನಗೆ ಬೇಕಾ? ಎಸ್. ಯಾಕೆ ಬೇಕಂತ ಕಾರಣ ಕೇಳ್ಬೋದಾ? ಸ್ನೇಹಿತನ ಜೊತೆ ಕೂಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟೆ ಬಂದಿದ್ದೀನಿ, ಹಣನ ನಾಳೆನೆ ತರ್ತೇನಂತ. ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರಬೇಕು ಅಷ್ಟೇ. ಕೊಡ್ತೀನಿ ಕಂದ, ನಿನಗೆ ಕೊಡ್ಲಾರ್ದೆ ಮತ್ತಾರು ಕೂಡ್ಲಿ ಹೇಳಿ ನೋಡೋಣ. ಆದ್ರೆ ಆ ದುಡ್ಡು ಹೇಗೆ ಬಂದಿದ್ದು ನಿನಗೆ ಮನವರಿಕೆ ಆಗಬೇಕಲ್ಲ. ಕಾಶ್ಮೀರದ ಗಡಿಗೆ ನಿಂತು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣದು. ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನಾಗಿ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಪಟ್ಟಿಯನ್ನು ತೊಟ್ಟುಕೊಂಡು ಅವರು ಕೊಟ್ಟ ಹಣ್ಣವನ್ನು ಉಂಡು ನಿನ್ನ ಬದುಕಿನ ಸಲುವಾಗಿ ಕೂಡಿಟ್ಟ ಹಣ ಅನ್ನೋದನ್ನು ರಜಾ ದಿನಗಳಲ್ಲಿ ಊರಿಗೆ ಬಂದು ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜಾ ದಿನಗಳನ್ನ ಸರ್ಕಾರಕ್ಕೆ ಮಾರ್ಕೊಂಡು ರಜಾ ದಿನಗಳಲ್ಲಿ ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣ ಅದು. ಇಂದಿನ ನಾಳೆ ನ್ಯಾಯಸಮ್ಮತವಾಗಿ ನಿನಗೆ ಸೇರ್ಬೇಕಾದದ್ದು. ನಾಳೆ ಯಾಕೆ ಹಿಂದೆ ಸೇರ್ಲಿ ಬಿಡು. ನಿನ್ನ ಅಕೌಂಟ್ ನಂಬರ್ ಮೆನ್ಷನ್ ಮಾಡು. ನಾಳೆ ದಿನ ಹಂತ ಹಂತವಾಗಿ ನಿನ್ನ ಅಕೌಂಟಿಗೆ ನಾನು RTGS ಮಾಡ್ತೀನಿ. ದುಡ್ಡು ಬಂದಿದೆ ಅಂತ ಅಡ್ಡದಾರಿ ಹಿಡಿ ಕುಡ್ದು ಏನೇ ಬಿಸ್ನೆಸ್ ಮಾಡು, ನ್ಯಾಯ ನೀತಿ ಪ್ರಾಮಾಣಿಕತೆಯನ್ನು ಮಾಡು. ಈ ಮೇಜರ್ ಸೂರ್ಯನ ಗಣತಿ ಗೌರವಕ್ಕೆ ಯಾವ ಚ್ಯುತಿನೂ ಬರಬಾರದು. ಅಂಡರ್ಸ್ಟ್ಯಾಂಡ್? ಎಸ್ ಎಸ್ ಎಸ್, ಓಕೆ. ದುಡ್ಡು ಕೊಡೋದು ಅಷ್ಟೇ ಅಪ್ಪ ನಿನ್ನ ಕೆಲಸ. ಆ ದುಡ್ಡನ್ನ ಹಾಕಿ ಖರ್ಚು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ಲಾ ಅಪ್ಪಾಜಿ? ಏನ್ರಿದೆಲ್ಲ ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ, ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಯಾಕೆ ಚಿಂತೆ ಮಾಡ್ತೀಯ? ಮಗನನ್ನು ಹೆತ್ತನೆಂದ ಮಾತ್ರಕ್ಕೆ ಅವನ ಹಣೆ ಬರಲು ಸಾಧ್ಯನಾ? ಆ ಭಗವಂತ ಅವನ ಹಣೆ ಬರದಲ್ಲಿ ನನ್ನ ಹಣೆ ಬರದಲ್ಲಿ ನನಗೆ ಏನು ಬರೆದಿರ್ತಾನೋ ಅದೇ ಆಗೋದು. ಅದನ್ನು ಯಾವ ಕಾಲಕ್ಕೂ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಯಾಕೆ ಚಿಂತೆ ಮಾಡ್ತೀಯ? ಕೊನೆಗಾಲದಲ್ಲಿ ಬದುಕಿ ಬಾಳಲು ಇನ್ನೂ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ, ಅದರಲ್ಲಿ ಜೀವನ ಸಾಗಿಸಿದ್ರೆ ಆಯ್ತು. ಅದು ಸಾಲಿಲ್ಲ ಅನ್ಕೋ, ಆ ಭಗವಂತ ಇನ್ನು ನನ್ನ ತೋಳ ಬಲದಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ದುಡಿದು ಜೀವನ ಸಾಗಿಸಿದ್ರಾಯ್ತು. ಮಗ ಹೊಸದಾಗಿ ಮದುವೆಗೆ ಮನೆಗೆ ಬಂದಿದ್ದಾನೆ, ಇನ್ನು ಹೊಸ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಟಿಕೊಂಡಿದ್ದಾನೆ. ಹೆತ್ತವರಾದ ನಾವು ಮಕ್ಕಳ ಆಸೆಯನ್ನು ಈಡೇರಿಸಬೇಕೇ ವಿನಃ ಮಕ್ಕಳ ಕನಸಿಗೆ ಅಡ್ಡಿ ಬರಬಾರ್ದು. ಬರ್ತಾ ಬರ್ತಾ ತಾನೇ ಸುಧಾರಿಸ್ತಾನೆ ಬಿಡು. ಯಾವ್ದಕ್ಕೂ ಚಿಂತೆ ಮಾಡಬೇಡ, ನಡೆ ಒಳಗಡೆ.